ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಂಪಿ ಮುದಾಳೆ. ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಒಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಯಾಕಂದ್ರ ಇವತ್ತು ಇಲ್ಲಿ ಕೂತಂತ ಎಲ್ಲ ಅಧಿಕಾರಿಗಳಿಗೆ ಬಹಳಷ್ಟು ಗೊತ್ತದ. ನಾನು ಇನ್ನೂ ಸ್ಟೂಡೆಂಟ್ ಇರೋಕೆ ನಾನು ಗ್ರಾಮ ಪಂಚಾಯತ್ ಸದಸ್ಯ ಅದ. ನಿಮ್ಮಲ್ಲಿ ಕಲ್ಸಂತ ಟೀಚರ್ ಒಮ್ಮೆ ಟೀಚರ್ ಆಗ್ಬೇಕಾದ್ರೆ ಅವ್ರು ಎಷ್ಟು ವರ್ಷ ಓದ್ಬೇಕು. ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗ್ಬೇಕಾದ್ರೆ ಇಲ್ಲಿ ಯಾರು ಫೇಲ್ ಆಗಿರ್ತಾರ ಅಲ್ಲಿ ಹೋಗಿರ್ತಾರ. ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಪೇಮೆಂಟ್ ಅವ್ರು ಓನ್ ಕೊಡ್ಬೇಕಾಗ್ತಾ, ಅವ್ರ ಕಮ್ ಪೇಮೆಂಟ್ ಯಾರಿಗೆ ಕೊಡ್ಬೇಕಾಗ್ತಾ ಅವ್ರಿಗೆ ಅಷ್ಟೇ ತಗೋತಾರ. ಈಗ ಇಲ್ಲಿ ಸರ್ಕಾರಿ ಸ್ಕೂಲ್ ಬರ್ಬೇಕಾದ್ರೆ ಇವ್ರು TET CET ಮತ್ತ ಅದು ಸೆಂಟ್ರಲ್ ಯಾವ್ದು ಸರ್ CET TET ಅಲ್ಲ ಸರ್ CET ಅಂತ ಅಷ್ಟೆಲ್ಲ ಬರೆದು ಇವ್ರು ಇಲ್ಲಿ ಬಂದು ನಿಮ್ಗೆ ಕಳಿಸ್ತಾರ. ಮತ್ತೆ ಇಂಥ ಅಧಿಕಾರಿಗಳು ಎಲ್ಲೋ ಪ್ರೈವೇಟ್ ಸ್ಕೂಲ್ ಅಲ್ಲಿ ಯಾರು ಬರಲ್ಲ. ಅವ್ರು ಬರ್ಬೇಕಾದ್ರೆ ನಾ ಸಂಡೇ ದಿನ ಫ್ರೀ ದಿನ ಬರ್ತೀರಿ ಅಂತಾರೆ. ಇವತ್ತು ವರ್ಕಿಂಗ್ ಡೇ ಅಂದ್ರೂ ನಿಮ್ಗೆಲ್ಲ ಇಷ್ಟೊಂದು ನಾವೆಲ್ಲ ಅಧಿಕಾರಿಗಳು ಸೇರಿ ಇಷ್ಟೆಲ್ಲ ಕಲಿಸ್ತೀವಿ, ಇಷ್ಟೆಲ್ಲ ಬಂದು ಅವ್ರಿಗೆ ಒಂದು ಗ್ರಾಮ ಸಭೆ ಮಾಡ್ತೀವಿ ಅಂದ್ರೆ ಇದು ಎಲ್ಲೂ ಆಗಲ್ಲ. ಗ್ರಾಮ ಸಭೆ ಇಂಥ ಮಾಹಿತಿ ಯಾರಿಗೂ ಇರಲ್ಲ. ಈ ಇದ್ದಿನ ಮಾಹಿತಿ ನೀವು ಬಳಸ್ಕೋಬೇಕು. ಮತ್ತೆ ಇನ್ನೊಂದು ಸ್ಪೆಷಲಿ ನಾ ನಿಮಗೆ ಹೇಳ್ತೀನಿ, ಮಹಿಳೆ ಮಕ್ಕಳಿಗೆ ಈಗ MLA MP ಬಿಟ್ಟು ಸ್ಥಳೀಯ ಸರ್ಕಾರಗಳು ಬೇರೆ ಎಲ್ಲ ಸ್ಥಳೀಯ ಸರ್ಕಾರಗಳೇ ಇರ್ತದೆ, ಎಷ್ಟೇ ದೊಡ್ಡದು ಏನೇ ಇರಲಿಕ್ಕ ಅಲ್ಲಿ ಎಲ್ಲಕ್ಕೂ ನಿಮ್ಗ 50% ಕೊಟ್ಟಿದೆ ಸರ್ಕಾರ. ಸಂವಿಧಾನ, ನಮ್ಮ ಭಾರತ ಸಂವಿಧಾನ ಬಾಬಾ ಸಾಹೇಬ್ರು ಹೆಂಗೆಲ್ಲ ಬರೆದ್ರು, ಅವ್ರು ಎಷ್ಟೆಲ್ಲ ಪ್ರಯತ್ನ ಮಾಡಿರ್ಬೇಕು ಆ ಸಮಯದಲ್ಲೇ. ಇವತ್ತು ನೀವು ಡೆವಲಪ್ಮೆಂಟ್ ಅಂದ್ರೆ ನೀವು ಮಹಿಳೆಯರ ಅಭಿವೃದ್ಧಿ ಆಗ್ಬೇಕು, ನೀವೆಲ್ಲ ಇಲ್ಲಿ ತನ ಬರಬೇಕು ಅಂತಂದ್ರ ಈಗ ಓಟ್ ಹಾಕಕ್ಕಂತೂ ನಮಗೂ ಒಂದೇ ಬರ್ತದೆ, ನಿಮಗೂ ಒಂದೇ ಬರ್ತದೆ. ಅದಕ್ಕೆ ಓಟ್ ಹಾಕಿಸ್ಕೊಂಡು ನಾವೇ 10 ಮಂದಿಗೆ ಒಂದು 10 ಮೆಂಬರ್ಸ್ ಇರ್ತಾರ ಅಂತ ಇಟ್ಕೊರ. ಒಂದು ಸ್ಥಳೀಯ ಸರ್ಕಾರ, ಅದು ಮಹಾನಗರ ಇರಲಿ, ಬೃಹತ್ ಮಹಾನಗರ ಇರಲಿ, ಗ್ರಾಮ ಪಂಚಾಯತ್ ಇರಲಿ, ಪಟ್ಟಣ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಯಾವುದೇ ಇರಲಿ, ಅಲ್ಲಿಗೆ ನೀವು 10 ಮಂದಿ ಇದ್ರೆ ನೀವು 5 ಜನನೇ, ಗಣಸರು 5 ಜನನೇ ಹೋಗ್ಬೇಕು. ಇಂಥದೆಲ್ಲ ನೀವು ಅರ್ಕೋಬೇಕು. ಅದಕ್ಕಾಗಿ ನೀವು ಮಾತಾಡ್ಕೋಬೇಕು. ಇವತ್ತ ಇಲ್ಲಿ ನಮ್ಮ ಸದಸ್ಯರು SDMC ಸದಸ್ಯರು ಹೋಗಿದಾರ ನೋಡ್ರಿ. ಈಗ ಜೈನ್ ಸಿದ್ದಿನ ಸಲುವಾಗಿ ಅವ್ರು ಹೋಗಿರ್ತಾರ. ಪಾಪ ಮಹಿಳೆಯರ ಇಲ್ಲೇ ಕೂತಿದಾರ. ಇವ್ರು ಯಾಕೆ ಕೂಡ್ತಾರ ಅಂತಂದ್ರೆ ಇವ್ರಿಗೆ ಮೀಸಲದ. ಅದು ನೀವು ಸದುಪಯೋಗ ಪಡ್ಕೋಬೇಕು. ನಾ ಏನೋ ಬಂದು ಹೋಗ್ತೀನಿ ಅಂತಂದ್ರೆ ಹಂಗಲ್ಲ. ಇದಕ್ಕೆ ಏನಿದ್ರು ನೀವು ಸ್ಟೂಡೆಂಟ್ ಇದ್ದೀರಂದ್ರೆ ಈಗ ಇದಕ್ಕೆ ಏನ್ ಮಾಡ್ಕೋಬೇಕು. ಮತ್ತೆ 10th ಎಕ್ಸಾಮ್ ಮತ್ತೆ ಬರಲ್ಲ ನಿಮ್ಗೆ. 10th ಎಕ್ಸಾಮ್ ಒಟ್ಟು ಈಗ ನಾ MA ಓದಿನ ನಾ ಈಗ ಕಾಲೇಜ್ಗೆ ಹೋಗ್ಬೇಕಂದ್ರೆ ಆಗಲ್ಲ. ನೀವು ಯಾವ ಕ್ಲಾಸ್ನಾಗ ಇರ್ತೀರಿ, ಏನ್ ಓದ್ತೀರಿ, ಅದು ಒಂದ್ಸಲ ಓದಿ ಅದಕ್ಕೆ ಹಿಂಗೆ ಅರ್ಕೋಬೇಕು, ಹಂಗೆ ಅರ್ಕೊಂಡ್ ಬಿಡ್ಬೇಕು. ಅದಕ್ಕೆ ಯಾವಾಗ ಬಿ ನಾನು ಇದು ಈ ಗ್ರಾಮ ಸಭಾ ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ನಾ ಎಲ್ಲ ಪ್ರೈಮರಿಯಲ್ಲಿ ಹೈಯರ್ ಪ್ರೈಮರಿಯಲ್ಲಿ ಹೋಗಿ ಮಾಡ್ಬೋದಿತ್ತು. ಇಲ್ಲ ಆದ್ರೆ ನೀವು ನಮ್ಮ ಜೊತೆಗೆ ಸಂವಾದ ಮಾಡ್ತೀರಿ, ಮಾತಾಡ್ತೀರಿ ಅಂತ ಹೇಳಿ ಇಲ್ಲಿ ಮಾಡಿದ್ ನಾನು ಸರ್ ಹೇಳಿದ ತರ್ತಾರ. ಈಗ ಹೈಯರ್ ಪ್ರೈಮರಿ ನೀವೇ ಸ್ವಲ್ಪ ಏನಾದ್ರು ತಿಳಿತದ, ಸಣ್ಣ ಮಕ್ಕಳಿಗೆ ತಿಳಿಯಲ್ಲ. ಮಕ್ಕಳು ಅಂತಂದ್ರೆ ಈಗ ನೀವು ಹೆಸರನ್ನ ಹೇಳಿದ್ರು 0 ಶುರು ಆಗ್ತದ, ಗರ್ಭದಲ್ಲಿ ಇರ್ಲಕ್ಕೆ ಶುರು ಆಗ್ತದ. ನಾವು ಸತ್ತಿನ ಮೇಲೂ ಏನಾಯ್ತದ ಅಂತಂದ್ರೆ ಸಂವಿಧಾನದಲ್ಲಿ ಏನಿದೆ ಅಂತಂದ್ರ ನಾವು 0 ನನ್ನ ತಾಯಿ ಗರ್ಭದಲ್ಲೇ ಇರ್ಲಕ್ಕಿನಿಂದೇ ನನ್ ಕಾನೂನು ಶುರು ಆಗ್ತದಕ್ಕಿ. ಮತ್ ನಾ ಇವತ್ತು ಡೆತ್ ಆದಪ್ಪ ಮನುಷ್ಯ, ಇವತ್ತು ಮನುಷ್ಯ ಡೆತ್ ಆದ ಅಂದ್ರೆ ಅವ್ನಿಗೆ ಒಯ್ದೇನು ಸುಡ್ತಾರ, ಮಣ್ಣು ಮಾಡ್ತಾರ, ಆಗ ಸಮೇತ ಅವ್ನಿಗೆ ಹಂಗೆ ಬೀಳಕ್ ಬರಲ್ಲ. ಯಾವುದೇ ಒಂದು ಸರ್ಕಾರ ಬರ್ತಾವನಿಗೆ ಯಾರು ಇಲ್ಲ ಅಂದ್ರೆ ಅವ್ನ ತಂದೆ ತಾಯಿ ಅವ್ರ ಹೊರ ಮನೆ ಆಜು ಬಾಜು ಯಾರು ಇಲ್ಲ ಅಂದ್ರೆ ಸರ್ಕಾರ ಅದಕ್ಕೆ ಹೋಗಿ ಅದಕ್ಕೊಂದು ಮೋಕ್ಷ ಕೊಡ್ತದ. ಅಂತ ಕಾನೂನು ಅದ. ಇಂಥದ್ದು ಯಾವ್ದನ್ನೂ ಪಾಯಿಂಟ್ಸ್ ಆಗ್ಲಿ ಇಂಥ ಏನು ಪ್ರತಿಯೊಂದು ಸರ್ ಇನ್ನೊಂದು ಹೇಳಿದ್ರು. ಮತ್ತೆ ಹಂಗೆ ಈಗ ನೀವು ಹೀರೋ ಈಗ ಫಿಲ್ಮ್ ನೋಡ್ತೀರಾ ಅಂತ ಇಟ್ಕೋರಿ ಎಕ್ಸಾಂಪಲ್. ಆ ಫಿಲ್ಮ್ ನೋಡೋ ಹೊತ್ತಿಗೆ ನೀವು ಏನ್ ಅನ್ಕೋಬೇಕು, ಅಲ್ಲಿ ಯಾರೋ ಒಬ್ಬರು ಹೀರೋ ಬಂದಿರ್ತಾರಪ್ಪ, ಅವ್ರಿಗೆ ಏನ್ ಅನ್ಕೋಬೇಕು, ಬಾಬಾ ಸಾಹೇಬ್ ಅಂತ ತಿಳ್ಕೊಂಡಿರ್ಬೇಕು,
ಸ್ವಾಮಿ ವಿವೇಕಾನಂದ ಅಂತ ತಿಳ್ಕೊಂಡಿರ್ಬೇಕು, ಸುಖದೇವ್, ಇಂಥ ಯಾವ್ದೋ ಒಂದೊಂದು ಒಬ್ಬೊಬ್ರು ಒಂದೊಂದು ನೀವು ಆ ಫಿಲಿಮ್ ನೋಡೋ ಹೊತ್ತಿಗೆ ಹಂಗೆ ತಿಳ್ಕೊಂಡಿರ್ಬೇಕು. ಎಲ್ಲ ನಮ್ಮನ್ನ ಪಿಕ್ಚರ್ ಅಲ್ಲಿ ಎಲ್ಲ ಬರ್ತದೆ, ಯಾವ್ದು ಕೆಟ್ಟದ ಬಿಟ್ಟು ಬಿಡ್ಬೇಕು. ಈಗ ಸರ್ ಹೇಳಿದ ಅದೇ ಯಾವ್ದು ಬೇಕು ನಮ್ಗೆ ಅದು ತಗೋಬೇಕು ಚಂದನ್. ಈಗ ಮೊನ್ನೆ ನಾ ಹೇಳ್ಬಾರ್ದು, ಅದು ಸರ್ ಆಲ್ರೆಡಿ ಮಾಧ್ಯಮಗಳಲ್ಲಿ ಬಂದ್ರೆ ನಾನು ಮಾತಾಡ್ಬೋದು, ಮೀಡಿಯಾಗಳಲ್ಲೆಲ್ಲ ಬಂದು ದರ್ಶನ ಒಂದು ಕೈದಿ ನಂಬರ್ ಅಂತಂತಿದೆ ಪಾಪ. ಅದೇನೋ ಕೈದಿ ನಂಬರ್ ಒಬ್ರು ಯಾರು ಮಾಡಿದಾರೆ ಸರ್, ನಮ್ಮ ಈಗ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ನಮ್ಮ ಬಾಲ್ಕಿನವರೆಲ್ಲ ಅಧ್ಯಕ್ಷರು ಕೋಸುಂಬೆ ಅವರು. ಹೌದು, ಅವ್ರು ನಿನ್ನ ಏನೋ ಪ್ರೆಸ್ ಮೀಟು ಮಾಡಿದಾರ. ಆ ದರ್ಶನ್ ಅವ್ರದ್ದು ಕೈದಿ ನಂಬರು ಯಾರೋ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದಾರ ನೋಡ್ರಿ. ಆ ತರದವ್ರಿಗೆ ಹೀರೋ ತಿಳ್ಕೊಂಡು ಅದು ಮಾಡಿದ್ರೆ ಅದು ಏನಾಗ್ತದ? ಅದೇ ನಾವು ಯಾವ್ದೋ ಬೇರೆ ಯಾರಿಗೆ ಹೀರೋ ತಿಳ್ಕೊಬೇಕು, ನಾವು ಬುಕ್ಸ್ಗೆ ಹೀರೋ ಅಂತ ತಿಳ್ಕೊಬೇಕು. ಯಾವ್ದೋ ಒಂದು ಬುಕ್ ಓದಕ್ ಟ್ರೈ ಮಾಡ್ಕೋಬೇಕು ಜಾಸ್ತಿ. ಇಂಥದಕ್ಕೆ ಮಕ್ಕಳೇ ಇಂಥದಕ್ಕೆಲ್ಲ ಇದು ಮಾಡ್ಕೋಬೇಕು. ನೀವು ಸುಮ್ ಏನೋ ನೋಡ್ಕೊಂಡು ಏನೋ ಬಿಡ್ಕೊಂಡು ಅಂತ ಹೇಳಿ ಮಾಡಬಾರ್ದು ದಯಮಾಡಿ. ಅದು ಒಂದು ನಮ್ದು ರಿಕ್ವೆಸ್ಟ್. ಹಂಗೆ ಒಂದು ಗಾದ್ಗಿ ಪಂಚಾಯತ್ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಗಾದ್ಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಮಕ್ಕಳ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಮಕ್ಕಳ ಗ್ರಾಮ ಸಭೆ ಕುರಿತಾಗಿ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳ್ತೀನಿ, ಬಹಳಷ್ಟು ಗಮನ ಕೊಟ್ಟು ಕೇಳಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತೇನೆ. ಈಗ ತಾನೇ ರುಕ್ಮಿಣಿ ಅವರು ಹೇಳಿದಾಗೆ ಮಕ್ಕಳ ಗ್ರಾಮ ಸಭೆ ಅಂತಂದ್ರೆ ಏನು? ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಪರವಾಗಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರು ಒಂದು ಕಡೆ ಸೇರಿ ಮಕ್ಕಳ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ಹಕ್ಕುಗಳನ್ನು ಒದಗಿಸಿಕೊಡುವುದೇ ಮಕ್ಕಳ ಗ್ರಾಮ ಸಭೆ. ಹೆಸರು ರವೀಂದ್ರ ರೆಡ್ಡಿ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾದಗಿ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯಲ್ಲಿ ಗ್ರೌಂಡು ಇಲ್ಲ. ಇಂಗ್ಲಿಷ್ ಸರ್ ನಮಗೆ ಪಾಠವನ್ನು ಹೇಳುತ್ತಿಲ್ಲ. ಬರೀ ಮೇಡಮ್ ಅದು ಹಲೋ, ಒಂದ್ ನಿಮಿಷ ರೀ. ಇಲ್ಲಿ ಇನ್ನೊಂದು ಸರ್ ನಾನು ಮಾತಾಡ್ಬೇಕಿಲ್ಲ. ಈಗ ಏನ್ ನಿನ್ನ ಹೆಸರು? ನಿನ್ನ ಹೆಸರೇನಮ್ಮ? ಮೀನಾಕ್ಷಿ. HM ಅವ್ರು ಇಲ್ಲೇ ಇದಾರ ಪ್ರೈಮರಿ. ಅವರು ಇಂಗ್ಲಿಷ್ ಸರ್ ಏನೋ ಡೆಪ್ಟೇಷನ್ ಮೇಲೆ ಬಿಒರ್ ತೆಗ್ದಿರ ಅವ್ರಿಗೆ. ನಾನೇ ಅವ್ರಿಗೆ ಲೆಟರ್ ಕೊಟ್ಟು ಮತ್ತೆ ಈಗ ವಾಪಸ್ ತಂದೀನಿ. ಲಾಸ್ಟ್ ಟೈಮ್ ಜಿಲ್ಲಾ ಪಂಚಾಯತ್ ಅಲ್ಲಿ ಯೋಜನಾ ಸಮಿತಿ ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದಂತ, ಆ ಯೋಜನೆ ಸಮಿತಿ ಅಧ್ಯಕ್ಷರಾದಂತ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಶಾಸಕರೊಂದಿಗೆ ಮಾತಾಡಿ ಅಲ್ಲೇ ಬಿಒರ್ ಇದ್ರು, ಅವ್ರಿಗೆ ಹೇಳಿ ಆರ್ಡರ್ ಮಾಡಿಸಿನಿ. ಈಗ 2-3 ದಿವಸ ಐತೇನೋ ಬಹುಶಃ ಹೊಂಟ್ರ ಅವ್ರು. ಇವಾಗ ಏನದ ನಿಮ್ ಕ್ಲಾಸು ಮಾಡಕ್ ಹಚ್ತೀನಿ. ಆ ಸಮಿತಿ ಅಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ ಇದ್ರು, ಅದ್ರ ಸದಸ್ಯ ಮಾಡಿದಾರೆ ನಂಗೆ ಅವರು. ಅದು ಏನದ, ಅದು ಇಂಗ್ಲಿಷ್ ಟೀಚರ್ ಒಂದು ನಿಮ್ಮಲ್ಲಿ ಬರಪ್ಲೈ ಮಾಡೀನಿ ಆಲ್ರೆಡಿ. ಮೇಡಮ್ ಈಗ ಹೊಂಟ್ರಲ್ಲ, ಬರ್ತಾ ಇದಾರಂತಮ್ಮ, ನಿಂಗೆ ಪಾಠ ಮಾಡಿಸ್ತಾರ. ಸರಿ, ನೋಡ್ತೇವು ಅದು ಹೆಂಗ್ ಸಾಲ್ವ್ ಮಾಡಬೇಕು ಹಂಗ್ ಸಾಲ್ವ್ ಮಾಡ್ತೇವೆ. ನಿಮ್ದು ಯಾರ ತಕ್ಲೀಫ್ ಬಿ ಹೆಸರು ತಗೊಂಬಲ್ಲ. ಬಟ್ ಇವತ್ತು ಇಲ್ಲಿ ಪರ್ಟಿಕ್ಯುಲರ್ಲಿ ಇಷ್ಟೆಲ್ಲಾ ಜನರ ಮುಂದ ಏನಾರ ಹೇಳ್ಬೇಕು ಅನ್ಕೊಳತ್ತೀರಿ, ಯಾರ್ಲಿಂದರೆ ಸಮಸ್ಯೆ ಆಗ್ಲತ್ತದ ಅಥವಾ ನಿಮ್ಗೆ ಏನಾರ ಕಮ್ಮಿ ಅದ ಓದೋದ್ರಾಗ, ಬರೆಯೋದ್ರಾಗ, ಕೂಡೋದ್ರಾಗ, ಹೋಗೋದ್ರಾಗ, ಬರೋದ್ರಾಗ ಏನ್ ಬಿ ಸಮಸ್ಯೆ ಅದ, ಯಾರು ಅಂಜ ಅವಶ್ಯಕತೆ ಇಲ್ಲ. ನಿಮಗ್ ಮಾಸ್ತರ್ ಏನಂತಾರ, ಟೀಚರ್ ಏನಂತಾರ, ಮನ್ಯಾಗ ಹೇಳ್ತಾರೇನೋ, ಹೊಡಿತಾರೇನೋ, ಬೈತಾರೇನೋ, ದಯಮಾಡಿ. ಯಾಕಂದ್ರೆ ಈಗ ಆಯ್ತು ಸರಿ, ಈಗ ನಾನೇ ಒಂದೆರಡು ಮಾತು ಕೇಳ್ತೀನಿ, ಉತ್ತರ ಕೊಡ್ಬೋದಾ? 10 ವರ್ಷ ತನಕ ಮಕ್ಕಳು, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವರೆಲ್ಲರೂ ಯಾರು? ಆ ಒಂದು 18 ವರ್ಷ ಒಳಗಿರ್ತಕ್ಕಂಥ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಎಂತೆಂತ ಮಕ್ಕಳಿದ್ದಾರೆ ಗೊತ್ತಾ ನಮ್ಮ ದೇಶದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಓಣಿಯಲ್ಲಿ, ಗೊತ್ತಾ? ನೋಡಿದ್ರಲ್ಲ? ಓಕೆ, ಈ 18 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ